ಯಾರಾದರೂ ಕ್ರಿಟಿಕ್ ಮಾಡಿದ್ರೆ, ತಪ್ಪನ್ನು ಎತ್ತಿ ತೋರಿಸಿದ್ರೆ ತಿದ್ಕೊಳ್ಳಿ, ಬುದ್ಧಿ ಕಲ್ತ್ಕೊಳ್ಳಿ ಸ್ವಾಮಿಗಳೇ. ಅದನ್ನು ಬಿಟ್ಟು ಅವರನ್ನು ಕಟ್ಟಾಕೋದಕ್ಕೆ, ಬಾಯಿ ಮುಚ್ಚೋದಕ್ಕೆ ಟ್ರೈ ಮಾಡಬಾರ್ದು. ಪಬ್ಲಿಕ್ ಲೈಫಲ್ಲಿರೋರು ಹುಳಿ ಪೆಟ್ಟು ತಿದ್ಕೊಂಡು ಶಿಲೆ ಆಗಬೇಕು. ಆವಾಗ ಜನ ಪೂಜೆ ಮಾಡ್ತಾರೆ. ವರ್ಡ್ ಕಲ್ಲಾದರೆ ಮೆಟ್ಲು ಮಾಡ್ಕೊಂಡು ತುಳ್ಕೊಂಡು ಓಡಾಡ್ತಾರೆ. ಈ ಹಂಗರಳ್ಳಿ ವಿದ್ಯಾಚೌಡೇಶ್ವರಿ ದೇವಸ್ಥಾನದ ಬಗ್ಗೆ ಒಂದು ಸ್ಟೋರಿ ಮಾಡಿದ್ವಿ. ಅಲ್ಲಿರೋ ಚೌಡಮ್ಮನ ಬಗ್ಗೆ ಯಾರಿಗೂ ಅಬ್ಜೆಕ್ಷನ್ ಇಲ್ಲ. ದೇವ್ರನ್ನೇ ತಲೆ ಕೆಳಗಡೆ ಮಾಡ್ಕೊಬಿಟ್ಟು ಏನೇನೋ ಬರೆದು ಇದೇ ನಿಮ್ಮ ಮನೆ ಬರ ಅಂತೇಳಿ 2,000 ರೂಪಾಯಿ ದುಡ್ಡು ಡಿಸ್ಕೌಂಟ್ ಕೊಡಿಸ್ತಾರಲ್ಲ ಬಾಲಮಂಜುನಾಥ ಸ್ವಾಮಿಗಳು, ಅವ್ರ ಬಗ್ಗೆ ಸಿಕ್ಕಾಗೋಟ್ಟೆ ಅಲಿಗೇಷನ್ಸು. ಬರೋ ಜನಕ್ಕೆಲ್ಲ 2,000 ಇಸ್ಕೊಂಡು ಟೋಕನ್ ಕೊಟ್ಬಿಟ್ಟು ದೇವ್ರನ್ನ ಉಲ್ಟಾ ಮಾಡಿ ಕೋಳಿ ಹೆಜ್ಜೆ ಥರ ಏನೋ ಗೀಟು ಕಾಟು ಹಾಕ್ಕೊಂಡು ಏನೇನೋ ಬರೀತಾರಲ್ಲ, ಅದು ಯಾವ ಭಾಷೆ? ಅದನ್ನು ಸ್ವಾಮಿಗಳು ಕಲ್ತಿದ್ದೇನೆ. ಹಿಂಗೆ ಊರವ್ರಿಗೆಲ್ಲ ಪರಿಹಾರ ಹೇಳೋ ಸ್ವಾಮಿಗಳ ಮೇಲಿರೋ ಕೇಸ್ಗಳಿಗೆ ಪರಿಹಾರ ಯಾವಾಗ? ಇಂಥ ಒಂದು ಬಾಲ ಮಂಜುನಾಥ ಸ್ವಾಮಿಗಳು ಇದನ್ನು ಒಕ್ಕಲಿಗರ ಮಠ ಮಾಡ್ತೀನಿ ಅಂತ ನಮ್ಮ ಆದಿಚುಂಚನಗಿರಿ ನಿರ್ಮಲಾನಂದ ಸ್ವಾಮಿಗಳು, ಆಮೇಲೆ ನಂಜಾವತ ಸ್ವಾಮಿಗಳು ಹಿಂದೆ ಮುಂದೆ ಓಡಾಡ್ತಿತ್ತಂತೆ. ಆಮೇಲೆ ನೋಡಿದ್ರೆ ಎಲ್ಲ ಬಿಟ್ಟು ಶೃಂಗೇರಿ ಶಾರದಾ ಬಿಟ್ಟು ಸೇರ್ಕೊಂಡ್ಬಿಟ್ಟೆ ಅಂತ ಅನೌನ್ಸ್ ಮಾಡ್ಬಿಡ್ತು. ಮಠನೇ ಕನ್ವರ್ಟು, ಒಕ್ಕಲಿಗರ ಮಠ ಬ್ರಾಹ್ಮಣರ ಮಠ ಆಗೋಯ್ತು. ಈ ಬಾಲ ಮಂಜುನಾಥ ಸ್ವಾಮಿಗಳು ಅಂತ ಇದ್ದಿದ್ದು ಇವಾಗ ವಿದ್ಯಾನಂದ ಸ್ವಾಮಿಗಳು ಅಂತ ಹೆಸರು ಬೇರೆ ಚೇಂಜ್ ಮಾಡ್ಕೊಂಡ್ಬಿಡ್ತು. ಇದರ ಕಥೆಗಳೇ ಅರ್ಥ ಆಗಲ್ಲ ಕಾಣ್ರಿ. ಹೆಸರು ಬದಲಾದರೆ ಕ್ಯಾರೆಕ್ಟ್ರು ಬದಲಾಗುತ್ತಾ? ಅವಾಗ ಅದು ಯಾರೋ ಕಾಲೇಜ್ಗೆ ಹೋಗೋ ಹೆಣ್ಣುಮಗಳಿಗೆ ಕಾಲ್ ಮಾಡಿಬಿಟ್ಟು ತೋರಿಸು ಅಂತ ಪೀಡಿಸ್ತಿದ್ದಿತ್ತು. ಒಂದು ಆಡಿಯೋ ಸಿಕ್ಕಾಬಿಟ್ಟೆ ವೈರಲ್ ಆಗ್ಬಿಟ್ಟಿತ್ತು. ಆಮೇಲೆ ಒಂದು ಪೋಕ್ಸೋ ಕೇಸು ಆಯಿತು. ರೀಸೆಂಟಾಗಿ ನೋಡಿದ್ರೆ ಒಂದು ಅಟ್ರಾಸಿಟಿ ಕೇಸ್ ಬೇರೆ ಆಗ್ಬಿಟ್ಟಿದೆ. ಇನ್ನೂ ಬೇರೆ ಬೇರೆ ಥರದ ವ್ಯಾಜ್ಯಗಳು ತುಂಬ ಇದ್ದಾವೆ. ಅಲ್ಲಿನ ಅಕ್ಕಪಕ್ಕದ ಊರಿನ ಜನ ಇನ್ನೂ ಏನೇನೋ ಕಥೆಗಳು ಹೇಳ್ತಾರೆ. ಅಲ್ಲಿನವ್ರಿಗೆ ಇದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳಂತೂ ಇದ್ದಂಗೆ ಕಾಣಲ್ಲ. ಸ್ವಾಮಿಗಳು ಅಂದರೆ ಶುದ್ಧವಾಗಿರ್ಬೇಕಪ್ಪ. ಅದರಲ್ಲೂ ದೇವರು ಧರ್ಮದ ಹೆಸರಲ್ಲಿ ಲೋಕ ಕಲ್ಯಾಣ ಮಾಡ್ತೀನಿ, ಸೇವೆ ಮಾಡ್ತೀನಿ ಅಂತ ಬಂದಾಗ ಅಂತರಂಗನೂ ಶುದ್ಧಿ ಇರಬೇಕು, ಬಹಿರಂಗನೂ ಶುದ್ಧಿ ಇರಬೇಕು. ಮೈ ತುಂಬ ಲಿಟಿಗೇಷನ್ ಮಾಡಿಕೊಂಡು ಲೋಕ ಕಲ್ಯಾಣ ಮಾಡ್ತೀನಿ ಅಂತ ಹೋದರೆ ಯಾರು ನಂಬ್ತಾರೆ ಹೇಳಿ? ಇಂಥದ್ದೆಲ್ಲ ಗಲೀಜು ಮಾಡ್ಕೊಂಡ್ರೆ ಅಮ್ಮನವ್ರು ಸುಮ್ಮನಿರ್ತಾರ? ಚೌಡೇಶ್ವರಿ ಅಂದರೆ ಬೆಂಕಿ ಅಂತ ದೇವರು. ಹಯಮುನಿ ಹೆಸರಲ್ಲಿ ಅಂಥದ್ದು ಇಂಥದ್ದು ಮಾಡಿದ್ರೆ ಫ್ಯೂಚರ್ ಭಯಂಕರ ಆಗ್ಬಿಡಲ್ವಾ?